ಗಾಯ್ಸ್ ವ್ಯೂ ನೋಡಿ, ವ್ಯೂ 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 ನೋಡಿ, ವ್ಯೂ ವ್ಯೂ ದುಡ್ಡೆಲ್ಲ ಖಾಲಿ, ಜಾಲೆ ಜಾಲೆ, ದುಡ್ಡೆಲ್ಲ ಖಾಲಿ. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ. ಎನರ್ಜಿ ಇದ್ರೆ ಮಾಡ್ಬೇಕು ಆ ಥರ, ಫಸ್ಟ್ ಜೋಶು. ಎನರ್ಜಿ ಇಲ್ಲಾಂದ್ರೆ ಮಾಡಬಾರ್ದು. ಗಾಯ್ಸ್ ಬ್ರೆಡ್ ಇದೆ, ಜಾಮ್ ಇದೆ, ಸ್ವಲ್ಪ ಎನರ್ಜಿ ಬರಲ್ಲ ಅಂತ ತಿಂದೇನು ಎನರ್ಜಿ ಬರಲ್ಲ, ತಂದಿದ್ದೀವಲ್ಲ ವೇಸ್ಟ್ ಮಾಡಬಾರ್ದು ಅಂತ ತಿಂತಾಯಿದ್ದೀನಿ. ಇದೊಂದು ವಾಟರ್ ಫಾಲ್ಸ್ ತೋರಿಸಿ ನೋಡಿ, ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್. ಬೇಡಪ್ಪ, ನಾನು ಮಾಡಲ್ಲ, ವಿಡಿಯೋ ಮಾಡಲ್ಲ ನಾನು. ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್. ಗೈಸ್ ನೋಡಿ, ಈ ಥರ ಹತ್ತಬೇಕು. ತುಂಬ ಹತ್ತುತ್ತಾ ತುಂಬ ಡಿಫಿಕಲ್ಟ್ ಅನಿಸ್ತಿದೆ. ಸೊ ಕಂಪೇರ್ ಟು ಕುಮಾರ ಪರ್ವತ ನೋಡ್ಕೊಂಡ್ರೆ ಕುದುರೆ ಮುಖನೂ ಅಷ್ಟೇ ಟಫ್ ಆಗಿದೆ ನೋಡಿ. ಗೈಸ್ ಇವಾಗ ನಾವು ಒಂಟಿ ಮರದ ಹತ್ರ ಬಂದಿದ್ದೀವಿ. ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗಿಲ್ಲ, ಆಲ್ರೆಡಿ ಸುಸ್ತಾಗ್ತಿದ್ದೀವಿ ನೋಡಿ. ಇದೇ ಒಂಟಿ ಮರ, ಫಸ್ಟ್ ಒಂಟಿ ಮರ ಅಂತ. ಇಲ್ಲೊಂದು 2-3 ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ನಾವು ಹೋಗೋದು. ಬನ್ನಿ. ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಹೊರನಾಡಿಗೆ ಬಂದಿದ್ದೀನಿ. ಹೊರನಾಡು ನಾನು ಮೇನ್ ಟೆಂಪಲ್ ನೋಡೋದಕ್ಕೋಸ್ಕರ ಬಂದಿಲ್ಲ. ಸೊ ನಾವು ಇವತ್ತು ಕುದುರೆಮುಖಕ್ಕೆ ಹೋಗ್ತಿದ್ದೀವಿ. ಹಾಗಾಗಿ ನಿನ್ನೆ ರಾತ್ರಿನೇ ಬಿಟ್ಟೆ. ನಿನ್ನೆ ರಾತ್ರಿ ಬಿಟ್ಬಿಟ್ಟು ಇವತ್ತು ಹೊರನಾಡಿಗೆ ಬಂದಿದ್ದೀನಿ. ಹೊರನಾಡಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ನಾವು ಟೋಟಲ್ 7 ಮೆಂಬರ್ಸ್ ಬಂದಿದ್ವಿ. ಫ್ರೆಶ್ ಅಪ್ ಆದ್ವಿ ನೋಡಿ. ನಾವು ಫ್ರೆಶ್ ಅಪ್ ಆಗಿದ್ದಿದೆ. ಸೊ ಇಲ್ಲಿ ರೂಮ್ಗಳು ಕೊಡ್ತಾರೆ. ಸೊ ಪರ್ ಪರ್ಸನ್ ಬಂದುಬಿಟ್ಟು 100 ರೂಪೀಸ್ ತೊಗೊತಾರೆ. ಫ್ರೆಶ್ ಅಪ್ ಆಗಿ ನಾವು ಹೊರಗಡೆ ಹೊರಟಿದ್ದೀವಿ. ಬನ್ನಿ, ಈ ರೂಮ್ದು ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಯಾರಾದರೂ ಬಂದರೆ ಹೊರನಾಡಲ್ಲಿ ಈ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನೀವು ಇರಬಹುದು. ಗಾಯ್ಸ್ ಇವಾಗ ನಾವು ಅಂಬುತೀರ್ಥ ಅಂತಂದು ಒಂದು ಇಲ್ಲೇ ಇದೆ ಹೊರನಾಡಲ್ಲೇ. ನೋಡಿ ಪ್ಲೇಸ್ ಹೇಗಿದೆ ಅಂತ ತೋರಿಸಿ ನೋಡಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಸೈಡು ಹೊರನಾಡು ಸೈಡ್ ಯಾರಾದರೂ ಬಂದರೆ ಈ ಕಡೆ ಪ್ಲೇಸ್ಗೆ ಬಂದು ನೀವು ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ಜಾರುತ್ತೆ ಇಲ್ಲೆಲ್ಲ ನೋಡಿ, ಕಾಲೆಲ್ಲ ತುಂಬ ಜಾರುತ್ತೆ. ನಾನು ಚಪ್ಪಲಿ ಬಿಟ್ಟು ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ನೋಡಿ ವ್ಯೂ. ಫ್ರೆಂಡ್ಸ್ ನೋಡಿ ವ್ಯೂ ಯಾವ ಥರ ಇದೆ ಅಂದರೆ ತುಂಬ ನೀರು ಫೋರ್ಸಬಲಿ ಹರಿತಾ ಇದೆ. ಯಾಕಂದರೆ ರೀಸೆಂಟಾಗಿ ಮಳೆ ಕೂಡ ಬಂದಿದೆ ಅಂತ ಇಲ್ಲಿ ತುಂಬ. ಸೊ ಇಲ್ಲಿ ಲೋಕಲ್ ಪೀಪಲ್ಸ್ ಎಲ್ಲ ಹೇಳ್ತಿದ್ದಾರೆ. ಹೊರನಾಡು ಸೈಡ್ ಯಾರಾದರೂ ಬಂದರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ ಅಂತ ನೋಡಿ ಇದು ವ್ಯೂ.
ಗೈಸ್ ನೋಡ್ತಿದ್ದೀರಲ್ವಾ, ನಾನು ಇವತ್ತು ಅಂಬು ತೀರ್ಥ ನೋಡ್ಕೊಂಡೆ. ಹೊರನಾಡಲ್ಲಿ ಇರ್ತಕ್ಕಂತಹ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಒಂದು ಅಂಬು ತೀರ್ಥ ಅಂತ ಬರುತ್ತೆ. ಅದು ಹೊಳೆ ಟೈಪ್ ಹರಿಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಒಂದ್ಸರಿ ಹೊರನಾಡು ಸೈಡ್ ಏನಾದರೂ ಬಂದರೆ ಆ ಥರದ್ದು ಒಂದು ನೋಡ್ಕೊಂಡು ಹೋಗಿ ಬಂದುಬಿಟ್ಟು. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಬಂದಿದ್ದೀನಪ್ಪ, ನಾನು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದಕ್ಕೆ ಬಂದಿದ್ದೀನಿ. ಸೊ ಕಾರ್ನ ಅಲ್ಲೇ ಮುಂದ್ಗಡೆ ಪಾರ್ಕ್ ಮಾಡಿದ್ದೀನಿ, ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ, ಯಾಕಂದರೆ ರೋಡು ಚೆನ್ನಾಗಿಲ್ಲ. ಸೊ ಈ ಕಡೆ ಬಂದುಬಿಟ್ಟು ನಾನೆಲ್ಲ ತೋರ್ಸೋಣ ಅಂದರೆ ರೋಡ್ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಸಲ್ಲಿ ಇಳಿದು ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ. ಬನ್ನಿ ಇವಾಗ ನಾನು ಅವರಿಂದ ಹೋಗ್ತಾ ಇದ್ದೀನಿ. ನೋಡ್ತಿದ್ರಲ್ವಾ, ತುಂಬ ವೆದರ್ ಕೂಡ ಚೆನ್ನಾಗಿದೆ, ಮಸ್ತಾಗಿದೆ. ವೆದರ್ ಮಾತ್ರ ಸೂಪರಾಗಿದೆ. ನಾಳೆ ಬೆಳಗ್ಗೆ ನಮ್ಮದು ಅಡ್ವೆಂಚರ್ಸ್ ಟ್ರಕ್ಕು. ಸೊ ಕರ್ನಾಟಕದಲ್ಲೇ ಮೋಸ್ಟ್ ಅಂದರೆ ಫಸ್ಟು ಟಫೆಸ್ಟ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ತೀವಿ ನಾವು. ಯಾವುದಂದರೆ ಕುದುರೆಮುಖ. ಸೆಕೆಂಡ್ ಬಂದುಬಿಟ್ಟು ಕುಮಾರ ಪರ್ವತ. ಲಾಸ್ಟ್ ಇಯರ್ ನಾನು ಕುಮಾರ ಪರ್ವತ ಟ್ರಕ್ ಮಾಡ್ಕೊಂಬಂದಿದ್ದೀನಿ. ಈ ಸರಿ ನಾನು ಕುದುರೆಮುಖ ಟ್ರಕ್ ಮಾಡಬೇಕಂತ ತುಂಬ ಜೋಶಲ್ಲಿ ಬಂದಿದ್ದೀನಿ. ಯಾಕಂದರೆ ನನಗೆ ಟ್ರೆಕ್ಕಿಂಗ್ ಅಂದರೆ ಸ್ವಲ್ಪ ತುಂಬ ಇಷ್ಟ. ನನಗೆ ಟ್ರೆಕ್ಕಿಂಗು, ಹಯಾಕಿಂಗು, ಈ ಥರ ಕ್ಯಾಂಪಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಇಷ್ಟ. ಮುಂದಿನ ಫ್ಯೂಚರ್ಸಲ್ಲಿ ನಾನು ನೆಕ್ಸ್ಟ್ ಈಗ ಬೇರೆ ಸ್ಟೇಟಿಗೆ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಈ ಕಡೆ ಹಿಮಾಲಯ ಸೈಡೆಲ್ಲ ನೋಡೋಣ ಬನ್ನಿ. ನೋಡಿರಿ, ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಇವರು ಈ ಕಡೆ ಸುತ್ತಮುತ್ತ ಎಲ್ಲ ಗಿಡಗಳು, ಎಲ್ಲ ಟೀ ಕಾಫಿ ಎಸ್ಟೇಟ್ ಇರುತ್ತೆ. ಸೊ ಇಲ್ಲಿ ಸಿಂಗಲಾಗಿ ಮನೆ ಮಾಡ್ಕೊಂಡಿರ್ತಾರೆ. ತುಂಬ ಮಸ್ತಾಗಿರ್ತಾರೆ. ಈ ಥರ ಮನೆಯಲ್ಲಿ ಇರಬೇಕಂತ ನನಗೂ ಆಸೆ. ಬಟ್ ಏನು ಮಾಡ್ತೀರಾ, ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬನ್ನಿ ಫಸ್ಟ್ ಕಳ್ಸೋದು ಹ್ಯಾಂಗಿಂಗ್ ಬ್ರಿಡ್ಜ್ ತೋರಿಸ್ಕೊಂಬರ್ತೀನಿ. ಗಾಯ್ಸ್ ನೋಡಿ, ಇದೆ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಈಗೆಲ್ಲ ಹೋಗ್ತಿದ್ದಾರಲ್ವ, ಇಲ್ಲಿಂದ ಅಲ್ಲಿವರೆಗೂ ಇದೆ ಹ್ಯಾಂಗಿಂಗ್ ಬ್ರಿಡ್ಜು. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಮೇಲ್ಗಡೆ ಹ್ಯಾಂಗಿಂಗ್ ಬ್ರಿಡ್ಜ್ ಹೇಗಿದೆ ಅಂತಂದು. ಮಾಡು, ಹಂಗೆ ಮಾಡು, ಹಂಗೆ ಮಾಡು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಗೈಸ್ ಇವಾಗ ನೋಡಿ, ರೀಲ್ಸ್ ಮಾಡೋದಕ್ಕೆ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ಇವನೇ ಕೊರಿಯೋಗ್ರಾಫರು. ಸೊ ಇವನಿಗೆ ತೋರಿಸ್ಕೊಡು, ಹೆಂಗೆ ಸ್ಟೆಪ್ ತೋರಿಸೋ. ಈಗ ಬರುತ್ತೆ, ತೋರಿಸು ಸ್ಟೆಪ್ ತೋರಿಸು. ಸ್ಟೆಪ್ ಬರ್ಬೇಕಿತ್ತು, ಸ್ವಲ್ಪ ಮಿಸ್ಟೇಕ್ ಆಗ್ತಾ ನಡೆಯುತ್ತೆ. ಫಾಲ್ಸಿಗೆ ಹೋಗಿ ಬಂದಾಗೆಲ್ಲ ನೆಂದೋಗ್ಬಿಟ್ಟಿದ್ದಾವೆ ಬಟ್ಟೆ ಹಾರಾಕಿ. ದಿ ನೆಕ್ಸ್ಟ್ ಡೇ. ಹಾಯ್ ಗೈಸ್, ನಾವಿವತ್ತು ಇದೀವಿ ಯಾವ್ದಿದು ಕುದುರೆಮುಖ ಅಡ್ವೆಂಚರ್ಸ್ ಹೋಮ್ ಸ್ಟೇಲಿ. ಮುಕ್ಳಾರ ಆಯ್ತು, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೈರ್ ಕ್ಯಾಂಪ್ ಎಲ್ಲ ಕೊಟ್ಟಿದ್ರು ನಿನ್ನೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸರಿ, ಅವನೇನು ಮಾತಾಡ್ತಿದ್ದಾನೆ. ಇವತ್ತು ನಾವು ಹೋಗ್ತಾ ಇದೀವಿ ಕುದುರೆಮುಖ ಟ್ರೆಕ್ಕಿಂಗ್. ನೆಕ್ಸ್ಟ್ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಎಲ್ಲಿ ಬಂದಿದ್ದಪ್ಪ ಅಂದರೆ ಕುದುರೆಮುಖ ಅಡ್ವೆಂಚರ್ಸ್ ಹೋಮ್ ಸ್ಟೇ ಬಂದಿನಿ. ಇವತ್ತು ನಮ್ಮದು ಕುದುರೆಮುಖ ಟ್ರೆಕ್ಕಿಂಗ್ ಇದೆ. ನೋಡಿ ಗೈಸ್, ಹೇಗಿದೆ ಅಂದರೆ ಹೋಮ್ ಸ್ಟೇ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಯಾರು ಬರೋರಿದ್ರೆ ಇಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಈ ಕೆಳಗಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬರ್ಬೋದು. ಬಟ್ ಊಟ, ಫುಡ್ಡು, ಸ್ಟೇಗಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಿದ್ರೆ ನೋಡಿ ನೀವು ನೇಚರ್ ಹೇಗಿದೆ ಅಂತ ತೋರಿಸ್ತಿದೆ. ನೋಡಿ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ. ಇವನ ಹೆಸರು ಹಾಲೇಶ್ ಅಂತಂದು. ಅಶ್ವಿನಿ, ಪಲ್ಲವಿ ಅವರೇ ನೋಡಿ ಇಲ್ಲಿದ್ದಾನೆ ಡ್ಯಾನ್ಸರ್. ನಮ್ಮ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾನೆ ಇವನು. ನೋಡಿ ಹೆಂಗ್ ಮಾಡ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಯಶವಂತ್ ಅಂತಂದು. ಕುಸುಮ, ಹೇಗಿದೆ ಎಲ್ಲ ಹೋಮ್ ಸ್ಟೇ? ತುಂಬಾ ಚೆನ್ನಾಗಿದೆ. ಅಶ್ವಿನಿ, ಹೋಮ್ ಸ್ಟೇ ಹೇಗಿದೆ? ತುಂಬಾ ಚೆನ್ನಾಗಿದೆ. ಹಾಲೇಶ್, ಸಾಕತ್ತಾಗಿತ್ತು. ಅದು ನಿಮ್ಗೆ ತೋರಿಸ್ತಾರ? ಬೆಸ್ಟ್ ಹೋಮ್ ಸ್ಟೇ ಟಿಲ್ ಎವರ್. ಓಕೆನಾ ಪಲ್ಲವಿ? ಕೂಲಾಗಿ ಹೇಳೋದು ನಾನು. ನೋಡಿ ಇವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೋಮ್ ಸ್ಟೇ ಬಗ್ಗೆ. ನೀವು ಯಾರಾದರೂ ಬಂದರೆ ಈ ಹೋಮ್ ಸ್ಟೇಲಿರಿ. ಇಲ್ಲಿ ಇದೆಲ್ಲ ನಿಮಗೆ ಲೊಕೇಶನ್ ಹಾಕ್ತೀನಿ, ಯಾಕಂದರೆ ಇದು ರೋಡ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇ ನಿಮ್ಗೊಂದು ಬೀಚ್ ಇದನ್ನ ಬರೀ ತೋರಿಸ್ತೀನಿ. ಏನಿದು ವಾಟರ್ ಫಾಲ್ಸ್ ಅಲ್ಲ, ಒಂದು ಮಿನಿ ವಾಟರ್ ಫಾಲ್ಸ್ ಇದೆ. ಒಂದು ಮಿನಿ ವಾಟರ್ ಫಾಲ್ಸ್ ತೋರಿಸ್ತೀನಿ. ನನ್ನ ಫೋನ್ ತಗೊಂಬರೋ ಒಂಚೂರು. ಒಳಗಡೆ ಇತ್ತು ನೋಡು. ಬನ್ನಿ ಗಾಯ್ಸ್, ಇವಾಗ ಒಂದು ಚಿಕ್ಕದಾಗಿ ನದಿ ಹರಿತಿದೆ, ಅಲ್ಲಿ ತೋರಿಸ್ತೀನಿ ಫಾಲ್ಸ್, ವಾಟರ್ ಫಾಲ್ಸ್. ಚೆನ್ನಾಗಿದೆ ಅಲ್ಲ ಗಾಯ್ಸ್, ಕುದುರೆಮುಖ ಅಡ್ವೆಂಚರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಹೋಮ್ ಸ್ಟೇ ಬುಕ್ ಮಾಡ್ಕೊಳ್ಳಿ. ಏನಕ್ಕೆ ನಾನು ನಿಮಗೆ ರೆಫರ್ ಮಾಡ್ತೀನಿ ಅಂತಂದರೆ, ನೋಡಿ ಈ ಹೋಮ್ ಸ್ಟೇ ಪಕ್ಕನೇ ಈ ಥರದ್ದೊಂದು ನಿಮಗೆ ಸಿಗುತ್ತೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಇರುತ್ತೆ ಇದು, ಲೈಕ್ ಮಿನಿ ಬ್ರಿಡ್ಜ್ ಇದು. ಇದರಲ್ಲಿ ಅಷ್ಟೇ ನೀವು ಹೋಗ್ಬೋದು. ಈ ಥರ ಹಿಂಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಬರ್ಬೋದು.
ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ಅಲ್ಲೇ ಹೇಗಿದೆ ಇದು ವ್ಯೂ? ಸಖತ್ತಾಗಿದೆ. ವ್ಯೂ ಹೇಗಿದೆ? ಫುಲ್ ಸಖತ್ತಾಗಿದೆ. ನೋಡಿ ಮಸ್ತಾಗಿದೆ ಅಂದರೆ ಮಸ್ತಾಗಿದೆ, ಸೂಪರ್ ಆಗಿದೆ ವ್ಯೂ. ಈ ಕಡೆ ಬಲ್ಲಿ ವ್ಯೂ ತಗೋಣ ಅವರು. ಗೈಸ್ ನೋಡಿ ಇವಾಗ ಇಲ್ಲಿ ಕಡುಬು ಕೊಟ್ಟಿದ್ದಾರೆ, ಕಡುಬನ್ನ ಟೇಸ್ಟ್ ಮಾಡೋಣ ತಡ್ರಿ ಹೇಗಿದೆ ಅಂತ ಹೇಳ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅಲ್ಲ ಮನೆ ಊಟನೇ. ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಮ ಹೋಟೆಲ್ ಹಿಂಗೆ ಮಾಡ್ತಾರೆ ಇಡ್ಲಿನ? ನಾವು ಈ ಥರ ಇಡ್ಲಿ ಮಾಡಲ್ಲ. ಯಾವ ಥರ ಮಾಡ್ತೀರಾ? ರವೆದು ಮಾಡೋದು. ಹಾಂ, ರವೆ ಇಡ್ಲಿ ಮಾಡೋದು. ರವೆ ಇಡ್ಲಿ. ಇವ್ರದ್ದು ಹೋಟ್ಲಿದೆ, ಕಡುಬಿದು. ಯಾರಾದರೂ ನನ್ನ ಹೆಸರು ಹೇಳ್ಕೊಂಡವ್ರೆ ಫ್ರೀ ಕೊಡ್ತೀಯ, ನಾನು ದುಡ್ಡು ಇಸ್ಕೊಂತೀಯ? ಡಿಸ್ಕೌಂಟ್ ಜಾಸ್ತಿನೇ ಇಸ್ಕೊಂತೀನಿ. ನಿನ್ನ ಹೆಸರು ಹೇಳಿದ್ರೆ ಕೊಡೋದೇ ಇಲ್ಲ, ನನಗೆ ದುಡ್ಡು ಕೊಟ್ಟಿಲ್ಲ ನೀನು. ಹಾಯ್ ಗೈಸ್, ನಾವೀಗ ಜೀಪ್ ರೈಡ್ ಹೋಗ್ತಾ ಇದ್ದೇವೆ. ಎಲ್ಲ ಜಾಲಿ, ಜಾಲಿ ಜಾಲಿ, ಎಲ್ಲ ಜಾಲಿ. ನಾಡ ಬೆಳಿ. ಯಶವಂತ್ ಹೇಗೆ ಅನಿಸಿದೆ ಜೀಪಲ್ಲಿ ಹೋಗ್ತಿರೋದು? ಮಸ್ತ್ ಫೀಲಿಂಗ್ ಬರ್ತಿದೆ, ನೋಡೋಣ. Thrilling, ಜೋಶಲ್ಲಿ thrilling. ಬರುವಾಗ ಇದೆ ಜೋಶ್ ಇರ್ಲಿ ಅಂತ. ಥ್ರಿಲ್ಲಿಂಗ್. ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ ಫುಲ್? ಹೇಗಿದೆ ಜೋಶು? ಇರಮ್ಮ, ನಿನ್ನ ಹತ್ರ ಬರ್ತೀನಿ. ಹೇಳು ಹೇಗೆ ಅನಿಸ್ತಿದೆ? ಚೆನ್ನಾಗಿತ್ತು, ಮುಖ ತೋರಿಸ್ಬೇಕಲ್ಲ ಆಡಿಯನ್ಸ್. ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್, ಜೀಪ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾವು ಆಲ್ರೆಡಿ ಒಂದ್ 4-5 ಆಗವ್ ನಮ್ಮ. ಜೋಶ್ ಏನಾಗಿದೆ? 4-5 ಆಗಿದೆ. ಹೌದು, ಏನಾಗಿದೆ 4-5? ಮಕ್ಕಳು ನಾಲ್ಕೈದು. ಜೋಶ್ ಕಡಿಮೆ ಇತ್ತಲ್ಲ, ಅದಕ್ಕೆ ಅಂದ ಅಣ್ಣ. ಹೇಳಿ ಹೇಳಿ ಕರೆಕ್ಟ್ ಪರ್ಸೆಂಟ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಜೀಪಲ್ಲಿ? ಚೆನ್ನಾಗಿದೆ, ಹಾಂ, ಥ್ರಿಲ್ಲಿಂಗ್ ಇದೆ. ಇನ್ನು ಬಿಗಿನಿಂಗ್ ಬರ್ಬೇಕಾದ್ರೆ ಇದೇ ಬಿಗಿನಿಂಗ್ ಇದ್ರೆ ಸಾಕು. ನೋಡಿ ಇವಾಗ ಇನ್ನು ಸ್ಟಾರ್ಟಿಂಗ್, ಇನ್ನು ಜೀಪ್ ಹತ್ಕೊಂಡು ಇನ್ನೂ 1 ಕಿಲೋಮೀಟರ್ ಕೂಡ ಬಂದಿಲ್ಲ. ಸ್ವಲ್ಪ ಡೀಸೆಲ್ ಫಿಲ್ ಮಾಡ್ತಿದ್ದಾರೆ ಗಾಡಿಗೆ. ಇವಾಗಲೇ ಆಲ್ರೆಡಿ ಕುಣಿತಿದ್ದಾರೆ ಎಲ್ಲರೂ, ಇವರು ಜೋಶಲ್ಲಿದ್ದಾರೆ. ಹೋಗಿ ಬಂದಮೇಲೆ ಮುಖಗಳು ಇದೇ ಥರ ಫ್ರೆಶ್ ಆಗಿ ಇದೇ ಥರ ಜೋಶಲ್ಲಿ ಇರ್ತವೆ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆಫೇ ಆಯ್ತು, ಆಫ್ ಆಗಿಲ್ಲ, ತಗೋದು ಸ್ಕ್ರೀನ್ ಆಫ್ ಆಗಿರುತ್ತೆ ಅಷ್ಟೇ. ಇದೊಂದು ವಾಟರ್ ಫಾಲ್ಸ್ ತೋರಿಸಿ ನೋಡಿ. ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್. ಏ ಬೇಡಪ್ಪ, ನಾನು ಮಾಡೋದು ವಿಡಿಯೋ ಮಾಡಲ್ಲ ನಾನು. ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್. ಗೈಸ್ ಇವಾಗ ನೋಡಿ 1/4% ಬಂದಿದ್ದೀವಿ. ಇನ್ನು 9 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಚೆಕ್ ಪೋಸ್ಟ್ ಬಿಡೋಗಂತು. ಇಲ್ಲಿ ನಮ್ಮವು ಡಾಕ್ಯುಮೆಂಟ್ಸ್ ಅಂದರೆ ನಾವು ಬುಕ್ ಮಾಡಿರೋದು ಪ್ರಿಂಟ್ ತೊಗೊಂಬಂದಿರಬೇಕು. ಹಾಗೆ ನಾವೇನು ಸಬ್ಮಿಟ್ ಮಾಡಿರ್ತೀವಲ್ಲ ಅದನ್ನು ID ಪ್ರೂಫ್ ತಂದಿರಬೇಕು. ಬನ್ನಿ, ಇದೆ ನೋಡಿ ಚೆಕ್ ಪೋಸ್ಟ್. ಇಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡಿಸ್ಕೊಂಡು ಬರೋಣ. ಗಾಯ್ಸ್ ಇವಾಗ ಸ್ವಲ್ಪ ಅರ್ಧ ದಾರಿ ಬಂದಿದ್ದೀನಿ, ನೋಡಿ ಹೆಂಗಿದೆ ಅಂತ. ಗಾಯ್ಸ್ ಇವಾಗ ನಾವು ಒಂಟಿ ಮರದ ಹತ್ರ ಬಂದಿದ್ದೀವಿ. ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗಿಲ್ಲ, ಆಲ್ರೆಡಿ ಸುಸ್ತಾಗ್ತಿದ್ದೀವಿ. ನೋಡಿ ಇದೇ ಒಂಟಿ ಮರ, ಫಸ್ಟ್ ಒಂಟಿ ಮರ ಅಂತ.
ಇಲ್ಲೊಂದು 2-3 ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ನಾವು ಹೋಗೋದು. ಬನ್ನಿ. ಇವರು ನಮ್ಮ ಜೊತೆ ಇದ್ದಾರೆ, ನಟೇಶ್ ಅಣ್ಣ ಅಂತ ಗೈಡಲ್ಲಿ ಕುಮಾರಪುರದಲ್ಲಿ. ಇವರು ಮುಂದೆ ಹೋಗ್ತಾ ಸರಿ ಕುದುರೆಮುಖ ಸಾರಿ ನಾವು ಈಗ ಕುದುರೆಮುಖ ಟ್ರೆಕ್ ಮಾಡೋದಕ್ಕೆ ಅಣ್ಣ ಬಂದಿದ್ದಾರೆ. ಅಣ್ಣನ ಹೆಸರು ನಟೇಶ್ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ನೋಡಿ ಈ ಥರದ್ರಲ್ಲಿ ಹೋಗ್ಬೇಕು ನಾವು. ಇನ್ನೂ ಒಂದು ಇಲ್ಲಿಂದ 6 ಕಿಲೋಮೀಟ್ರ್ ಏನೋ ಸಮಥಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ ಹೋಗ್ತಾ ಈ ಥರ ತುಂಬ ಬರ್ತಾ ಅಂತ ಹೇಳಿದ್ದಾರೆ. ಬನ್ನಿ, ನಮ್ಮ ಗೈಡ್ ಆಲ್ರೆಡಿ ಮುಂದೋಗಿದ್ದಾರೆ. ಸೊ ನಾವು ಕೂಡ ಹೊರಡೋಣ. ಸ್ವಲ್ಪ ನೀರು ಕುಡಿದು, ಸ್ವಲ್ಪ ವಾಟರ್ ಬಾಟ್ಲ್ ಕೊಡು. ಗಾಯ್ಸ್ ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ಆಯ್ತಾಯ್ತು. ಗಾಯ್ಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿ. ಫುಲ್ ಫಾಗ್ ಎಲ್ಲ ಕ್ಲಿಯರ್, ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಬರ್ಬೇಕು ಗಾಯ್ಸ್, ನಿಜವಾಗ್ಲೂ ಸೀರಿಯಸ್ಲಿ ಬರ್ಬೇಕು. ಈ ಥರ ಪ್ಲೇಸ್ಗಳಿಗೆ ಬರಬೇಕು, ಟ್ರಕ್ ಮಾಡಬೇಕು. ಏನಂತ ಅಲೇಶ್? ಹೌದು, ನಿಜ. ಹಾಡಪ್ಪ ನಾನಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ. ವ್ಯೂ ನೋಡಿ ಫುಲ್ ಕಿರ್ಚಾಡ್ಬಿಟ್ಟೆ. ಗೈಡ್ ಅಣ್ಣ ಹೇಳಿದ್ರೆ ಕಿರ್ಚಾಡ್ಬಾರ್ತಿಲ್ಲ ಅಂತ. ಓಕೆ, ಹಲೋ ಗಾಯ್ಸ್, ಇವಾಗ ನಾವು 3 ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಬಂದ್ವಿ. ವ್ಯೂ ಮಾತ್ರ ನಿಜ ಹೇಳ್ತಿದ್ದೀನಿ ಕೇಳಿ, ಹಾನೆಸ್ಟ್ಲಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ ವ್ಯೂ. ನಾವು ತುಂಬ ದಿನದಿಂದನೇ ಅಂದ್ಕೊತಿದ್ವಿ ಬರಬೇಕು ಅಂತಂದು, ಬಟ್ ಬರೋಕ್ಕಾಗಲಿಲ್ಲ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇನ್ನೊಂದು ಸಲ. ಗೈಸ್ ನೀರು ಮಾತ್ರ ಹೇಗಿದೆ ಅಂದರೆ ಫುಲ್ ಚಿಲ್ಲಾಗಿದೆ ನೀರು. ಸೊ ನೀರು ಕುಡಿದ್ರೆ ಅಷ್ಟು ಸಮಾಧಾನ ಆಗ್ತಿದೆ. ನೀರು ಕುಡಿದ್ರೆ ನಾವೇನೀಗ ಟ್ರಕ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಆಯಾಸ ದಣಿವಾಗಿರುತ್ತಲ್ವ, ಈ ನೀರು ಕುಡಿದ್ಬಿಟ್ರೆ ನಮಗೆ ನಿಜ ಹೇಳ್ತೀನಿ ಕೇಳಿ, ನೀರು ಕುಡಿದ್ರೆ ಫುಲ್ ಆಯಾಸ ದಣಿವು ಸುಸ್ತೆಲ್ಲ ಹೋಗ್ತಿದೆ. ಬಟ್ ನಮ್ಮ ಗಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಬನ್ನಿ ಅವ್ರನ್ನ ಚೇಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ರೂಟ್ ಇದೆ, ಈ ಥರ ಎಲ್ಲ ಕೆಸರು ಎಲ್ಲ ಇರುತ್ತೆ. ಇದರಲ್ಲಿ ನಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಕಾಡು ಮಧ್ಯೆನೇ ಇರುತ್ತೆ, ಫುಲ್ ಕಾಡು ಇರುತ್ತೆ. ಕಾಡು ಮಧ್ಯೆ ಒಳಗಡೆ ನಾವು ಹೋಗಬೇಕು. ನೋಡಿ ಇಲ್ಲೆಲ್ಲರೂ ಸ್ಲಿಪ್ಪಾಗಿ ಬೀಳ್ತಿದ್ದಾರೆ. ಬನ್ನಿ ಹೋಗೋಣ. ನೋಡಿ ಈ ಥರ ಎಲ್ಲ ಇರುತ್ತೆ, ಈ ಥರದಾಗೆಲ್ಲ ಹಾಕಬೇಕು. ಇದಾಗ್ತಿಲ್ಲ ನಿಂದ್ರಾಗ. ಹಾಂ, ಕತ್ಲಾಗತ್ತಿದ್ದಲ್ಲ. ಮೊಬೈಲ್ ಕೊಡಲ್ಲ, ಸಾಂಗ್ ಹಾಕ್ಬೇಕು. ಏನಾಗ್ತಿದೆ? ಸಾಂಗ್ ಇದ್ರೆ ಮಜಾ. ಗೈಸ್ ಅಲ್ಲಿಂದ ಏನು ಹತ್ಕೊಂಬಂದಿನಲ್ಲ ಅದು ಇಂಪಾರ್ಟೆಂಟ್ ಆಗಿಲ್ಲ. ಇವಾಗ ಏನು ಇಂಪಾರ್ಟೆಂಟ್ ಆಗ್ತಿದೆ ಅಂದರೆ ನೋಡಿ ಈ ಥರ ಇದ್ದರೆ ಹೆಂಗತ್ತ ನಾವು ಹೇಳಿ. ಹಾಂ, ನಾನು ಒಬ್ಬನೇನೋ ಹತ್ತಿ ಬಿಡ್ಬೋದು, ಆದರೆ ನಮ್ಮ ಜೊತೆ ಬರ್ತಾರಲ್ಲ
ಏನು ಸ್ಟಾರ್ಟಿಂಗಲ್ಲಿ ಉರುಪು ಜೋಶು ಅವ್ರದ್ದು ವಿಡಿಯೋ ಹಾಕ್ತೀವಿ ನೋಡಿ. ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡ್ತಿದ್ರು, ಇವಾಗ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ. ಹಾಂ, ಎನರ್ಜಿ ಇದ್ದರೆ ಮಾಡ್ಬೇಕು ಆ ಥರ. ಫಸ್ಟ್ ಜೋಶು, ಎನರ್ಜಿ ಇಲ್ಲಾಂದರೆ ಮಾಡಬಾರ್ದು. ಗೈಸ್ ನೋಡಿ, ಫ್ರಂಟ್ ಒಂದು ಬ್ಯಾಗ್ ಹಾಕೊಂಡಿನಿ, ಬ್ಯಾಕ್ ಸೈಡ್ ಒಂದು ಬ್ಯಾಗ್ ಹಾಕೊಂಡಿದ್ದೀನಿ. ಸ್ಟಿಕ್ ಇಲ್ದೇನೆ ಈ ಥರ ಗುಡ್ಡ ಥರ ಯಾರನ್ನಾದ್ರೂ ನೋಡಿದ್ದೀರಾ? ಇಲ್ಲ, ಬನ್ನಿ. ಗಾಯ್ಸ್, ಬ್ರೆಡ್ ಇದೆ, ಜಾಮ್ ಇದೆ, ಸ್ವಲ್ಪ ಎನರ್ಜಿ ಬರಲ್ಲ ಅಂತ ತಿಂದೇನು ಎನರ್ಜಿ ಬರಲ್ಲ. ತಂದಿದ್ದೀವಲ್ಲ, ವೇಸ್ಟ್ ಮಾಡಬಾರ್ದು ಅಂತ ತಿಂತಾಯಿದ್ದೀನಿ. ನೋಡಿ, ನಮಗೆ ಹೋಗ್ತಿರೋ ದಾರಿ ಈ ಥರ ಇರುತ್ತೆ. ಮೇಲೆ ಪೀಕಿಗೆ ಹೋದಂಗೆಲ್ಲ ನೋಡಿ, ಕೈಕಾಲುಗಳಂತೂ ಸಿಕ್ಕಾಪಟ್ಟೆ ಪೇನ್ ಆಗಿದೆ. ಆದರೂ ಅನಿವಾರ್ಯ, ಪೀಕ್ ಹತ್ರ ಹೋಗಲೇಬೇಕು, ವ್ಯೂ ನೋಡಲೇಬೇಕು ಅನ್ನೋದೊಂದು ಹಠ ಇದೆ ನನಗೆ. ಆ ಹಠನ ಸಾಧಿಸೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೇಳೋದಕ್ಕೂ ಆಗ್ತಿಲ್ಲ. ನನಗೆ ವ್ಯೂ ಅಷ್ಟು ಚೆನ್ನಾಗಿದೆ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡ್ ಕೂಡ ಹಂಗೆ ಚೆನ್ನಾಗಿದೆ. ಸೌಂಡ್ ನೋಡಿ, ನೀರು ಹರಿತಾರ ಸೌಂಡ್ ಇದು. ಬೇಗ ಬಾ, ಬೇಗ. ಫುಲ್ ಮಳೆ ಬಂತು. ಮಳೆ ಎಷ್ಟು ಮಟ್ಟಿಗೆ ಬಂತು ಅಂದರೆ ಇಳಿಯೋದು ಕೂಡ ಆಗ್ತಿಲ್ಲ. ಎಲ್ಲರೂ ತಪ 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 ಅಂತ ಹೊತ್ಕೊಂಡು ಬೀಳ್ತಿದ್ದಾರೆ ನೋಡ್ರಿ. ಫುಲ್ ಒಂಥರ ಇರಬೇಕು ಥರ ಬರ್ತಿದ್ದಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಜಾರುತ್ತೆ. ಇಂಥ ಬಿತ್ತು ತೋರಿಸ್ಕೊಂಡ್ರೆ ಬಿತ್ತು ತೋರಿಸ್ತೀನಿ. ಗೈಸ್, ನಾನು ಇವಾಗ ಏನಪ್ಪ ಅಂದರೆ ಈ ಕುದುರೆಮುಖ ಅಡ್ವೆಂಚರ್ಸ್ ಟ್ರಕ್ನ ನಾನು ಏನು ಆಸೆ ಐತಲ್ವ ಅದನ್ನೆಲ್ಲ ಟ್ರಕ್ ಮುಗಿಸ್ಕೊಂಬಂದೆ. ಸೊ ನಾವು ಹೋಗಿದ್ದು ಬೆಳಗ್ಗೆ 8:30 ಹೋಗಿದ್ದೆ. ಸೊ ವಾಪಸ್ ಬಂದಿರೋದು 6 o'clock ಆಗಿದೆ. ಬಟ್ ಇದಿರೋದು ಕಿಲೋಮೀಟ್ರ್ ಬಂದುಬಿಟ್ಟು 10 ಕಿಲೋಮೀಟ್ರು. ಅಂದರೆ ಒಂದು ಸೈಡ್ 10 ಕಿಲೋಮೀಟ್ರ್ ಆಗುತ್ತೆ, ಒಂದು ಸೈಡ್ 10 ಕಿಲೋಮೀಟ್ರ್ ಆಗುತ್ತೆ. ಬಿದ್ದಿದೆಯಾ? ಸೊ ಟೋಟಲು 20 ಕಿಲೋಮೀಟ್ರ್ ಆಗುತ್ತೆ. ಬಟ್ 20 ಕಿಲೋಮೀಟ್ರ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಯಾಕಪ್ಪ ಅಂದರೆ ಇವಾಗ ಹೋಗಿರೋದು ನಾವೆಲ್ಲ ಸೀಸನ್ ಟೈಮ್. ಇದು ಏನು ಸೀಸನಪ್ಪ ಅಂದರೆ ಮಳೆಗಾಲ ಇದೆ, ಫುಲ್ಲು ಮಳೆ ಬರ್ತಿತ್ತು. ಅದಕ್ಕೋಸ್ಕರ ರೈನ್ ಕೋಟ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ವ್ಯೂ ಹೇಗಿತ್ತು ಅಂತಪ್ಪ ಅಂದರೆ ನೋಡಿ,
ಈ ಥರ ಇರುತ್ತೆ ನಿಮಗೆಲ್ಲ ಫುಲ್ ಮೋಡಗಳೆಲ್ಲ ಮುಚ್ಕೊಂಡಿರುತ್ತೆ. ಸೊ ಅರ್ಧ ಗಂಟೆಗೆ ಒಂದ್ಸಲ ನಿಮಗೆ ಎಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಿರುತ್ತೆ. ಸೊ ನೀವು ಬರೋರಿದ್ರೆ ಯಾರಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾಳು ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಏನಂತೆ ಹರಿ? ನೀನೇನು ಹೇಳ್ತೀಯ ಅದೇ ಪರಿಸರ. ಹೌದು. ಹೌದಾ? ಹೌದು ಹೌದು ಹುಲಿಯ. ಇಲ್ಲಿ ಮಸ್ತ್ ಐತಲ್ಲಣ್ಣ. ಇದೆಲ್ಲ ದುಡ್ಡೆಲ್ಲ ಖಾಲಿ. ಜಾಲೆ ಜಾಲೆ ದುಡ್ಡೆಲ್ಲ ಖಾಲಿ. ಫಾಲೋ ಬೇಕಲ್ಲ ಹೇಗಿದ್ರೆ ಜಾಲಿ 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 ಜಾಲಿ